ಏಪ್ರಿಲ್ನಲ್ಲೂ ಬೇಸಿಗೆ ಮಳೆ ಮುಂದುವರಿಯುತ್ತೆ ಅನ್ನೋದರ ಮಾಹಿತಿ ಇದು. ನಾಳೆಯಿಂದ ಏಪ್ರಿಲ್ 16ರವರೆಗೂ ರಾಜ್ಯದಲ್ಲಿ ಹಲವೆಡೆ ಗುಡುಗು, ಮಿಂಚು, ಬಿರುಗಾಳಿ ಸಹಿತ ಮಳೆಯಾಗುತ್ತೆ ಅಂತ ಹವಾಮಾನ ಇಲಾಖೆ ಪ್ರೆಡಿಕ್ಷನ್ ಮಾಡ್ತಾ ಇದೆ. ಪ್ರತಿ ಗಂಟೆಗೆ 40ರಿಂದ 50 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಇರುತ್ತೆ ಅನ್ನೋ ಮುನ್ನೆಚ್ಚರಿಕೆಯನ್ನು ಕೂಡ ಕೊಡ್ತಾ ಇದೆ. ಯಾದಗಿರಿ ಜಿಲ್ಲಾದ್ಯಂತ ನಿನ್ನೆ ರಾತ್ರಿ ಭಾರೀ ಮಳೆ ಕೂಡ ಆಗಿದೆ. ಭಾರೀ ಮಳೆಗೆ 100 ಎಕರೆಯ ಭತ್ತ ನೆಲ ಕಚ್ಚಿದೆ. ಸಂಕಷ್ಟದಲ್ಲಿದ್ದಾರೆ ರೈತರು. ಹುಣಸಗಿ, ಸುರಪುರ, ಶಹಾಪುರ ಸೇರಿದಂತೆ ಹಲವೆಡೆ ಕೂಡ ಭತ್ತದ ಬೆಳೆಗೆ ಹಾನಿಯಾಗಿದೆ. ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಾ. ಭತ್ತ ಚೆನ್ನಾಗಿಯೇ ತೆನೆ ಕಟ್ಟಿ ಬೆಳೆ ನಿಲ್ತಾ ಇತ್ತು. ಆದರೆ ಬೆಳೆ ಹಾನಿಯಿಂದ ಸಾಲ ತೀರಿಸೋಕ್ಕಾಗದೆ ಸಾಯೋಂಗ ಆಗಿದೆ ಅನ್ನೋದು ಪರಿಸ್ಥಿತಿ. ಯಾದಗಿರಿಯಲ್ಲಿ ನೀವು ಗಮನಿಸ್ತಾ ಇದ್ದೀರಾ ದೃಶ್ಯಾವಳಿಗಳನ್ನು ನೋಡೋದ್ರ ಮೂಲಕ ಯಾವ ರೀತಿ ಅಕಾಲಿಕ ಮಳೆಗೆ ಬೆಳೆ ಕಂಪ್ಲೀಟ್ ಆಗಿ ನೆಲ ಕಚ್ಚಿದೆ ಅಂತ ಹೇಳಿ. ಇನ್ನು ಮಳೆ ಬಂದ್ರೆ ನಮ್ಮನ್ನು ಕಾಪಾಡೋದು ಯಾರು ಅಂತ ಆಕಾಶ ನೋಡೋ ರೀತಿ ಆಗಿದೆ. ಮಳೆಗೆ ಶಪಿಸೋ ಸ್ಥಿತಿಗೆ ಬಂದಿದ್ದಾರೆ. ಆಲಿಕಲ್ಲು ಮಳೆಯೆಲ್ಲ ಆಗಿದೆ. ರಾಯಚೂರಿನ ಮಸ್ಕಿಯಲ್ಲಾಗಿರೋದಿದು. ಭತ್ತದ ಖನಿಜ ಅಂತಲೇ ಕರೆಯುವಂತಹ ರಾಯಚೂರಿನಲ್ಲೂ ಕೂಡ ಇದೇ ಪರಿಸ್ಥಿತಿ ಕಂಡು ಬರ್ತಾ ಇದೆ. ನೀರು ಬೇಕು ಅಂದಾಗ ನೀರು ಸಿಗಲ್ಲ, ಬಟ್ ಅಕಾಲಿಕವಾಗಿ ಮಳೆ ಬಂದು ಎಲ್ಲವನ್ನ ನಾಶ ಮಾಡಿದೆ ಅನ್ನೋದು ರೈತರ ನೋವು.